ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ 2026 ಮತ್ತು 27ನೇ ಸಾಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಷಯ ಭಾರತದ ಇತಿಹಾಸ ಈ ಒಂದು ಸಬ್ಜೆಕ್ಟ್ಗೆ ಅನುಗುಣವಾಗಿ ನಿಮಗೆ ಘಟಕ ಪರೀಕ್ಷೆಯನ್ನ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದೆ ಅಂತ. ಮೊದಲೆಲ್ಲ ಒಂದು ಏನು ಅಧ್ಯಾಯ ಇದೆ ಅದು ಮುಗಿದ ನಂತರ ಶಿಕ್ಷಕರು ಏನು ಮಾಡ್ತಾ ಇದ್ರು, ಘಟಕ ಪರೀಕ್ಷೆಯನ್ನು ತಗೋತಾ ಇದ್ರು. ಈಗೇನು ಮಾಡಿದ್ದಾರೆ ಅಂತಂದರೆ ಒಂದು ಅಧ್ಯಾಯಗಳನ್ನು ಸೇರಿಸ್ಕೊಂಡು ಕೇವಲ ಒಂದು ಘಟಕ ಪರೀಕ್ಷೆಯನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ವಿಚಾರ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ಕಮೆಂಟ್ ಮೂಲಕ ಎಲ್ಲರೂ ತಪ್ಪದೆ ರಾಧೆ ರಾಧೆ ಅಂತ ತಿಳಿಸಿ. ನಿಮಗಿಲ್ಲಿ ಅಧ್ಯಾಯ 1 ಇದೆ, ಅಧ್ಯಾಯ 2 ಇದೆ, ಅಧ್ಯಾಯ 3 ಇದೆ. ಈ 3ನ್ನು ಸೇರಿಸ್ಕೊಂಡು ನಿಮಗೊಂದು ಘಟಕ ಪರೀಕ್ಷೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಅಧ್ಯಾಯ 1 ಪೀಠಿಕೆ, ಶಿಲಾಯುಗ ಮತ್ತು ಲೋಹಗಳ ಯುಗ, ಸಿಂಧೂ ನಾಗರಿಕತೆ. ಈ 3 ಅಧ್ಯಾಯದ ಮೇಲೆ ನಿಮಗೆ ಒಟ್ಟು ನೋಡ್ರಿ ಪ್ರಶ್ನೆಗಳ ಸಂಖ್ಯೆ 20 ಇದೆ, ಹೌದಾ? ಗರಿಷ್ಠ ಅಂಕಗಳು 30 ಮಾಡಿದ್ದಾರೆ. ಎಷ್ಟರೇ 30 ಮಾಡಿದ್ದಾರೆ. ಮೊದಲು 40 ಇತ್ತು, ಈಗ ಅದನ್ನು 30 ಮಾಡಿ 10 ಅಂಕ ನಿಮ್ಮ ಶಿಕ್ಷಕರ ಕೈಯಾಗ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಪ್ಯಾಟರ್ನ್ ಇಲ್ಲಿ ಒಳಗೊಂಡಿದೆ. ಸೂಚನೆನೇ ಎಲ್ಲರೂ ಗಮನಿಸಿ. ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು. ಏನು 1, 2, 3 ಇದೆಯಲ್ಲ, ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಬರೀರಿ. ಪ್ರಶ್ನೆಗಳಿಗೆ ಸೂಚನೆಗಳನ್ವಯ ಉತ್ತರಿಸಿ. ಆ ಪ್ರಶ್ನೆಗೆ ಸಕ್ಕಂತೆ ಆ ಸೂಚನೆಗಳು ಏನೇನಿದಾವೆ ಗಮನದಲ್ಲಿಟ್ಟುಕೊಂಡು ಬಿಡಿಸಿ ಅಂತ ಹೇಳ್ತಾರೆ. ಸೊ ನೇರವಾಗಿ ನಾನಿಲ್ಲಿ ಭಾಗ ಎಗೆ ಬರ್ತೀನಿ. ಸೊ ನಾನಿಲ್ಲಿ ವಿದ್ಯಾರ್ಥಿಗಳಿಗೆ ಏನು ಹೇಳಿ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ನಾ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಮೂಲಕ ಅಟ್ಲೀಸ್ಟ್ ಉತ್ತರ ಹೇಳಿಲ್ಲ ಅಂತಂದರೆ ಆ ಒಂದು ಆಯ್ಕೆಗಳನ್ನು ಹೆಸರು ಹೇಳಿ ಅಂತ ಹೇಳ್ತೀನಿ. ನೀವು ಮಾಡುವಂಥ ಕಮೆಂಟಿಂದ ನೀವು ಎಷ್ಟು ನನ್ನ ಜೊತೆ ಎಂಗೇಜ್ ಆಗಿದ್ದೀರಿ, ನಮ್ಮ ವಿಡಿಯೋಜನ್ನು ಎಷ್ಟು ಆಳವಾಗಿ ನೋಡ್ತಾ ಇದ್ದೀರಿ ಅನ್ನೋದು ನನಗೂ ಗೊತ್ತಾಗ್ತದೆ. ಕೇವಲ ನಾನು ವಿಡಿಯೋ ಮಾಡಬೇಕು, ದಯವಿಟ್ಟು ನೀವು ಅದನ್ನು ಸ್ವಲ್ಪ ಸಮಯದ ಗಟ್ಟೆ ನೋಡಿಬಿಟ್ರೆ ಸೊ ನಾನು ಮಾಡುವಂತಹ ಶ್ರಮ ವ್ಯರ್ಥ ಆಗಬಾರ್ದು. ದಯವಿಟ್ಟು ಅದಕ್ಕೆ ನಿಮ್ಮೆಲ್ಲರಲ್ಲಿ ನಾನು ವಂದಿಸಿ ಪ್ರಾರ್ಥನೆ ಮಾಡೋದು ಏನಂತಂದರೆ, ಈ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ಕಮೆಂಟ್ ಮೂಲಕ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಸಹ ಶೇರ್ ಮಾಡಿ. ಇನ್ನು ಪ್ರಶ್ನೆಗಳ ಕಡೆ ನೇರವಾಗಿ ಹೋಗ್ತೀನಿ. ನೋಡಿ, ಈ ಕೆಳಗಿನವುಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. 2 ಅಂಕ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ 3 ಪಾಠಗಳು ಕೊಟ್ಟಾಗ 3 ಪಾಠಗಳ ಅನುಗುಣಿಸಕ್ಕಂತೆ ನಿಮಗೆ ಇಲ್ಲಿ ಕ್ವಶನನ್ನು ರೈಸ್ ಮಾಡಿದ್ದಾನೆ. ಪ್ರಶ್ನೆ ನಾನು ಹೇಳಿದಂತೆ ನಿಮಗೆ ಈ ಪ್ರಶ್ನೆ ಆಲ್ರೆಡಿ ಬಂದು ಹೋಗಿದೆ, ಆ್ಯನುವಲ್ ಎಕ್ಸಾಮ್ನಲ್ಲಿ ಬಂದು ಹೋಗಿದೆ. 2026 ಇಂದ 25 ಇತ್ತಲ್ಲ ಈ ಇಯರು, ಇಲ್ಲಿ ಸಹ ಈ ಪ್ರಶ್ನೆ ಬಂದು ಹೋಗಿದೆ. ನೋಡಿರಿ, ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿಪಾದನೆ ಅಂತ ಅಂತ ಹೇಳ್ತಾರೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ ಕೊಡ್ತಾರೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆದರು ಅಂತ ಹೇಳ್ತಾರೆ. ಆದರೆ ಆಯ್ಕೆಗಳು ಕೊಟ್ಟಿದ್ದಾರೆ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಎ ಮತ್ತು ಆರ್ಗಳು ಎರಡೂ ಸರಿಯಾಗಿವೆ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ಗಳು ಎರಡೂ ಸರಿಯಾಗಿವೆ ಹಾಗೂ ಆರ್ನ ಸರಿಯಾದ ವಿವರಣೆ ಅಲ್ಲ ಅಂತ. ಅಂದರೆ ಸಮಕ್ಷಮ ಒಂದು ಹೇಳಿಕೆಯನ್ನು ಕೊಟ್ಟು ಅದರಲ್ಲಿ ಒಂದು ಹೇಳಿಕೆಯಲ್ಲಿ ಎ ಮತ್ತು ಆರ್ ಭಾಗಗಳನ್ನು ಮಾಡಿ ನಿಮಗೆ ಆ ಪ್ರಶ್ನೆಗೆ ತಕ್ಕಂಥ ಆಯ್ಕೆಗಳನ್ನು ತೆಗೆದುಕೊಟ್ಟಿರ್ತಾರೆ. ನೀವು ಅದಕ್ಕೆ ಸರಿಯಾಗಿ ಉತ್ತರಿಸಬೇಕು ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಹೇಳ್ತೀನಿ ನೋಡಿ. ಸಿಂಧೂ ಜನರ ಪ್ರಧಾನ ದೇವತೆ, ನಿಮ್ಗೆ ಭಾಳ ಸಾರಿ ಪ್ರಶ್ನೆ ಕೇಳಿದ್ದಾನೆ, ಉತ್ತರ ಹೇಳ್ಬಿಡ್ತೀನಿ. ಮಾತೃದೇವತೆ ಅಂತ ಹೇಳ್ತೀನಿ. ನಿಮಗೆ ವಿಡಿಯೋದ ಏನೊಂದು ಈ ಒಂದು ಡಿಸ್ಕ್ರಿಪ್ಷನ್ ಇದೆಯಲ್ಲ, ಇಲ್ಲಿ ಈ ವಿಡಿಯೋದ ಒಂದು ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಲಿಂಕ್ ಅಂತ ಹೇಳ್ತೀನಿ. ಏನ್ರಿ ಟೆಲಿಗ್ರಾಮ್ ಲಿಂಕ್. ಅಲ್ಲಿ ಈ PDF-ಗಳು ನಿಮಗೆಲ್ಲರಿಗೂ ಸಿಗ್ತವೆ. ಏನ್ರಿ ಈ PDF-ಗಳು ನಿಮಗೆಲ್ಲ ಅಲ್ಲಿ ಅವೈಲಬಲ್ ಇರ್ತವೆ. ದಯವಿಟ್ಟು ಆ ಲಿಂಕ್ ಬಳಸ್ಕೊಂಡು ಟೆಲಿಗ್ರಾಮ್ ಜಾಯ್ನ್ ಆಗಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ಇತಿಹಾಸ ವಿಷಯ ಪಟ್ಟಂಥ ಘಟಕ 1ನೇ ಪರೀಕ್ಷೆಗೆ ಏನೊಂದು ಇದು ಇದೆಯಲ್ಲ ಈ ಕ್ವಶನ್ ಪೇಪರು, ಇದಕ್ಕೆ ನಿಮಗೆ ನಾನು ಕಂಪ್ಲೀಟ್ ಆಗಿರುವಂಥ ಒಂದು ಉತ್ತರಗಳನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋಗಳನ್ನು ಗಮನಿಸಿ. ಈಗ ನೇರವಾಗಿ ಪ್ರಶ್ನೆ ಯಾವ ಆಧಾರದ ಮೇಲೆ ಬಂದಿದೆ ಅನ್ನೋದನ್ನು ಮೊದಲು ನೀವು ಗಮನಿಸೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಬನ್ನಿ ಪ್ರಶ್ನೆ ಕಡೆ ಹೋಗೋಣ. ಇಲ್ಲಿ ನೋಡಿ, ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಎಷ್ಟು ನೀವು ಅದಕ್ಕೆ ಹೇಳ್ತೀನಿ, ನಾನು ಬಿಟ್ಟ ಸ್ಥಳ ಎಂಬುವಂಥ ವಿಭಾಗ ಕಣ್ಣು ಮುಚ್ಚಿ ನಿಮಗೆ ಅಂಕಗಳು ಸಿಗ್ತವೆ. ಕೆಲವು ವಿದ್ಯಾರ್ಥಿಗಳು ಎಷ್ಟು ವಿಚಿತ್ರ ಅಂತಂದರೆ, ಕೊಟ್ಟಂಥ ಉತ್ತರಗಳನ್ನು ಸಹ ಸರಿಯಾಗಿ ಯಾವುದನ್ನು ಎಲ್ಲಿ ಬರೀಬೇಕು ಅನ್ನೋದು ಸಹ ಗೊತ್ತಿರಲ್ಲ. ದಯವಿಟ್ಟು ಅಂಥ ವಿದ್ಯಾರ್ಥಿಗಳು ನಾನು ಹೇಳೋದು ಇಷ್ಟ ಏನಂತಂದರೆ, ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ. ಫಸ್ಟ್ ಓದಬೇಕು ಕ್ವಶನನ್ನು, ಹೌದಾ? ಬನ್ನಿ, ಬುದ್ಧ ಚರಿತವನ್ನು ಬರೆದವರು ಯಾರು ಅಂತಂದರೆ ಅಶ್ವಘೋಷ ಅಂತ ಹೇಳ್ತೀನಿ ನಾನು, ಹೌದಾ? ಪ್ಯಾಲಿಯೋಲಿಥಿಕ್ ಮಾನವನ ಬಳಸಿದ ಕಲ್ಲು ನಿಮ್ಗೆ ಗೊತ್ತಿದೆ, ಕ್ವಾರ್ಟ್ಜೈಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಸತ್ತವರ ದಿಬ್ಬ, ಮೊಹೆಂಜೊದಾರೋ ಪದ
ಅಥವಾ ಮೊಹೆಂಜೊದಾರೋ ಎಂದರೆ ಈ ಒಂದು ಸತ್ತವರ ದಿಬ್ಬ ಅಂತ ಹೇಳ್ತೀವಿ. ಸರಳವಾಗಿ ಉತ್ತರವನ್ನು ನೀವು ಬಿಟ್ಟ ಸ್ಥಳದಲ್ಲಿ ಬರಿಬೋದು. ಭಾಳ ಸುಂದರವಾಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮಂಡಳಿ ಬಿಡಿಸಿದೆ. ಸೊ ನಾನು ಅವ್ರಿಗೆ ಧನ್ಯವಾದನ ಹೇಳ್ತೀನಿ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ. ಪ್ಲೀನಿ, ಕಾಕುಸ್ತವರ್ಮ, RD ಬ್ಯಾನರ್ಜಿ. ಇಲ್ಲಿ ನಿಮಗೆ ಒಟ್ಟು 3 ಅಂಕಗಳಿಗಿದೆ. ಹಾಗಾದರೆ ಒಂದೇ ನಾವು ನೋಡೋಣ. ಇಲ್ಲಿ ಈಗ ಪ್ಲೀನಿ ಅಂದರೆ ನಿಮಗೆ ಈ ಒಂದು ಮುಂದೆ ಕೊಟ್ಟಿರುವಂಥ ಉತ್ತರಗಳನ್ನು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾವುದು ಒಂದು A, B, Cಗೆ ಈ ಕೊಟ್ಟಂಥ ಈ ಆಯ್ಕೆಗಳಲ್ಲಿ ಯಾವುದು ಅಂತೇಳಿ ನನಗೆ ತಿಳಿಸಿ ಅಂತ ಹೇಳ್ತೀನಿ. ಸೊ ನೇರವಾಗಿ 1 ಅಂಕದ ಪ್ರಶ್ನೆ ಕಡೆ ಕರ್ಕೊಂಡು ಹೋಗ್ತೀನಿ. ಪ್ರಾಚೀನ ಕರ್ನಾಟಕದ ಮೇರೆ ಈ ಉಲ್ಲೇಖಿಸುವಂಥ ಒಂದು ಗ್ರಂಥ ಯಾವುದು ಅಂಥೇಳಿ ನಿಮಗೆ ಪ್ರಶ್ನೆ 2 ಅಂಕ 1 ಅಂಕ ಕೇಳಿದ್ದಾರೆ 3 ವಿಭಾಗದಲ್ಲಿ. ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಸಿಂಧೂ ನಾಗರಿಕತೆಯ ಸ್ಥಾನದ ಕೊಳ ಎಲ್ಲಿದೆ? ಹೌದಾ, 2 ಅಂಕ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಮೆಂಟಲ್ಲಿ ಗೊತ್ತಿದ್ರೆ ನೀವು ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಭಾಗ ಬಿಗೆ ಬರ್ತೀನಿ ನಾನು. ಕೆಳಗಿನವುಗಳಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 10 ಅಂಕ ಇದೆ. ಅಂದರೆ 5 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ ಅಂತ ಕೊಡ್ತಾನೆ. ಮತ್ತು ಕ್ವಶನ್ ಇವು ರಿಪೀಟೆಡ್ ಆಗಿರುವಂಥ ಕ್ವಶನ್ ಭಾಳ ಸರಿ ಕ್ವಶನ್ ಬಂದಿದೆ. ಇನ್ನು ಮುಂದೆ ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ಇನ್ನು ಕರ್ನಾಟಕವನ್ನಾಳಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸವೇನು? ಅಲ್ಲಿ ವ್ಯತ್ಯಾಸ ಕೇಳ್ತಾ ನಿಮಗೆ. ಯಾವುದು? ಒಂದು ಇತಿಹಾಸ ಕಾಲ, ಇನ್ನೊಂದು ಇತಿಹಾಸದ ಪೂರ್ವಕಾಲ ಅಂತೇಳಿ ಅವೆರಡು ವ್ಯತ್ಯಾಸವನ್ನು ಬರೀರಿ. ನೀವು ನಿಯೋಲಿಥಿಕ್ ಪದದ ಅರ್ಥವೇನು? ಸಿಂಧೂ ನಾಗರಿಕತೆ 2 ನಗರಗಳನ್ನು ಹೆಸರಿಸಿ. ಸಿಂಧೂ ಜನರ 2 ರಫ್ತುಗಳನ್ನು ತಿಳಿಸಿ. ಅದರ ಜೊತೆಗೆ ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣದ 2 ಕಾರಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಈ ಪ್ರಶ್ನೆಗಳು ನಿಮಗೆ ಈ ಒಂದು ಮಿಡ್ ಟರ್ಮು ಮತ್ತು ಪ್ಲಸ್ ಎನ್ಯುವಲ್ ಎಕ್ಸಾಮ್ ಬರ್ತದಲ್ಲ, ಆ ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಒಂದು ಸೆಕೆಂಡ್ PU ಸರಿ ಅನುಕೂಲ ಆಗ್ತದೆ. ಸೊ ದಯವಿಟ್ಟು ಈ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು. ಇವುಗಳನ್ನು ಗಮನಿಸ್ಕೊಂಡು ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ಆಲ್ರೆಡಿ ನಿಮಗೆ ಜೂನಲ್ಲೇ ಸಿಲೆಬಸ್ ಮುಗಿಸಿರುವಂಥ ಶಿಕ್ಷಕರಿಗೆ ಇದು ಬಹಳಷ್ಟು ಅನುಕೂಲ ಆಗ್ತದೆ. ಕೆಲವೊಂದು ಕಡೆ ಆಗಿರಲ್ಲ. ಸೊ ಅವರು ಈ ರೀತಿಯನ್ನು ಮಾಡ್ಕೋಬೇಕಾಗ್ತದೆ. ಇನ್ನು 15ರಿಂದ 20 ವಾಕ್ಯಗಳು ಅಂದರೆ ಬರೀ 5 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಹೌದಾ? ಹಾಗಾದರೆ ನೀವು ಇಲ್ಲಿ ಕೊಟ್ಟಂಥ 4ರಲ್ಲಿ 2ಅನ್ನು ಬರೀಬೇಕು. ಎಷ್ಟು ರೀ? 2ಅನ್ನು ಮಾತ್ರ ಬರೀಬೇಕು. ನೀವು 4 ಪ್ರಿಪೇರ್ ಮಾಡಿರಿ. ಯಾವುದು ನಿಮಗೆ 4ರಲ್ಲಿ 2 ಅನುಕೂಲ ಆಗ್ತದೆ ಅವನ್ನ ಬರೀರಿ ಅಂತ ಹೇಳ್ತೀನಿ ನಾನು. ಇಲ್ಲಿ ಕಾಲಾನುಕ್ರಮ ಕೊಟ್ಟಿಲ್ಲ, ನಕ್ಷೆಯನ್ನು ಕೊಟ್ಟಿಲ್ಲ. ನೀವು ತಿಳಿದುಕೊಳ್ಳಬೇಡ್ರಿ ಈ ಘಟಕದ ಮೇಲೆ. ಹೌದಾ? ಅಂದ್ರೆ ಬರುವುದಿಲ್ಲ ಅಂತ ಅರ್ಥ. ಹೌದಾ? ಇನ್ನು ನೋಡೋಣ ನಾವು. ಇಲ್ಲಿ ನೋಡಿ 17ನೇ ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣವನ್ನು ವಿವರಿಸಿ ಅಂತ ಇದಕ್ಕೆ ಪ್ರಶ್ನೆ ಕೇಳ್ತಾರೆ 1ನೇ ಅಧ್ಯಾಯ ಮೇಲೆ. ಭಾರತ ಇತಿಹಾಸ ರಚನೆಗೆ ಸಹಾಯಕವಾಗಿರುವಂಥ ಐತಿಹಾಸಿಕ ಮೂಲಾಧಾರಗಳು ಯಾವ್ಯಾವ ಅಂತೇಳಿ ನಿಮಗೆ ಇದು ಇಂಪಾರ್ಟೆಂಟು ನೆನಪಿರಲಿ ಬರ್ತದೆ. ನಿಮಗಿಲ್ಲಿ 1ನೇ ಅಧ್ಯಾಯದ ಮೇಲೆ 3 ಪ್ರಶ್ನೆಗಳು ರೈಸ್ ಆಗಿವೆ ನೋಡಿ. ವೈವಿಧ್ಯತೆ, ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳು ಅಂಥೇಳಿ 3 ಪ್ರಶ್ನೆಗಳು ನಿಮಗೆ 1ನೇ ಈ ಒಂದು ಅಧ್ಯಾಯದ ಮೇಲೆ ಆಗಿ ರಿಪೀಟೆಡ್ ಆಗಿರುವಂಥದ್ದು. ಅಂದರೆ ಒಂದು 5 ಅಂಕದ ಪರೀಕ್ಷೆ ನಿಮಗೆ ಇಲ್ಲಿ ಬರ್ತದೆ. ಬ್ಲೂ ಪ್ರಿಂಟ್ ನೋಡಿದಾಗ 7 ಅಂಕಗಳು ನಿಮಗೆ ಈ 1ನೇ ಅಧ್ಯಾಯದ ಮೇಲೆ ಬರ್ತವೆ ಅಂತ ಹೇಳ್ತೀನಿ ನಾನು. ತದನಂತರ ಇನ್ನು ಕೊನೆಯದು ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ಸೊ ಹಾಗಾದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ವಿಡಿಯೋಗಳು ನಿಮಗೋಸ್ಕರನೇ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಈ ವಿಡಿಯೋಗಳನ್ನು ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕಮೆಂಟ್ ಯಾರೂ ಮಾಡ್ತಾ ಇಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ನೀವು ಹೇಳುವಂಥ ಮಾತುಗಳು, ನಿಮ್ಮ ಅನಿಸಿಕೆಗಳು ನಮಗೆ ತಲುಪಬೇಕು. ಆಗಾಗ ನಮ್ಗೆ ಗೊತ್ತಾಗ್ತದೆ ವಿಡಿಯೋ ಎಷ್ಟು ಮಹತ್ವತೆಯನ್ನು ಪಡಿತಾ ಇದೆ ಅಂಥೇಳಿ. ಸೊ ನಿಮ್ಮ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ಗಳು ಲಿಂಕನ್ನು ಕೊಟ್ಟಿದ್ದೀನಿ ನಾನು. ಆ ಲಿಂಕನ್ನು ಇಲ್ಲಿ ಕೆಳಗಿದೆ, ವಿಡಿಯೋ ಕೆಳಗೆ ಒಂದು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಅದನ್ನು ಬಳಸ್ಕೊಳ್ಳಿ ಹೇಳ್ತಾ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.